ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಜಿತ್ ಕರಿಗಾರ್. ಸೊ ಈ ಒಂದು ವಿಡಿಯೋ ನಾವು ನಿಮ್ಮ ಸಿಲೆಬಸ್ ಅಂದ್ರ BA, BSc, BCom, BCA, BBA ಇರುವಂತ ಸಿಲೆಬಸ್ ಒಳಗಿಂದ ಲೀಡರ್ಶಿಪ್ ಕ್ವಾಲಿಟಿ ನೋಡೋಣ. ಸೊ ಇದು ಸಾಫ್ಟ್ ಸ್ಕಿಲ್ ಪಾರ್ಟ್ 2 ಅಂತಂದ ನೋಡಿರ್ತೇವೆ ನಾವು. ಸಾಫ್ಟ್ ಸ್ಕಿಲ್ ಪಾರ್ಟ್ 1 ಅಂತ ಹೇಳಿ ನಿಮ್ಮ ಫಸ್ಟ್ ಸೆಮ್ ಕಲ್ತಿದ್ರೆ ನೀವು ಸಾಫ್ಟ್ ಸ್ಕಿಲ್ಸ್ ಪಾರ್ಟ್ 2 ಅಂತ ಹೇಳ್ತಿ. ಅದ್ರೊಳಗೆ ಮೊದಲೇ ಪಾಯಿಂಟ್ ಯಾವಪ್ಪ ಅಂತಂದ್ರ ಲೀಡರ್ಶಿಪ್. ಸೊ ನೆಕ್ಸ್ಟ್ ನೋಡ್ರಿ, ಮೊದಲಿಗೆ ನಿಮ್ಮ ಥರ್ಡ್ ಸೆಮ್ ನೋಡ್ರಿ ಯಾವ ರೀತಿ ಕ್ವಶನ್ ಕೇಳಿದ್ರು ಸಾಫ್ಟ್ ಸ್ಕಿಲ್ಸ್ ಹೋಗಿಲ್ಲ. ಯಾವ್ಯಾವ ಅಂದ್ರೆ ಕಮ್ಯುನಿಕೇಶನ್ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್, ಆಮೇಲೆ ಈ ವಿವಿಧ ಅಂತ ನೀವು ಕಲ್ತಿದ್ರಿ. ಓಕೆ, ಕಾನ್ಫಿಡೆನ್ಸ್ ಬಿಲ್ಡಿಂಗ್, ಈ ಅಷ್ಟು ಎಲ್ಲ ನೀವು ಕಲ್ತಿದ್ರಲ್ಲ, ಅದ್ರೊಳಗೆ ಎಂತ ಕ್ವಶನ್ಸ್ ಕಲ್ತಿದ್ರ, ವಾಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಇಂಪಾರ್ಟೆನ್ಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್, ಕ್ವಾಲಿಟೀಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕ್ವಶನ್ಸ್ ಅನ್ನ ಕೇಳಿರ್ತಾರ. ಅದೇ ರೀತಿ ನಿಮ್ಗೆ ಇಲ್ಲಿನೂ ಕೂಡ ಸೇಮ್ ಕ್ವಶನ್ಸ್ ಅನ್ನ ಕೇಳ್ತಾರ. ಹಂಗ ಈ ಎಂಡ್ ಮಟ್ಟ ನೀವು ವಿಡಿಯೋ ನೋಡಿದ್ರಪ್ಪ ನಿಮ್ಗೆ ಇಂಪಾರ್ಟೆನ್ಸ್ ಹೇಳಿ, ಕ್ವಾಲಿಟೀಸ್ ಪಾಯಿಂಟ್ಸ್ ಕೊಟ್ಟೇನಿ, ಕೀ ಎಲಿಮೆಂಟ್ಸ್ ಪಾಯಿಂಟ್ಸ್ ಅದಾವ. ಆಮೇಲೆ ಎಂಡಿಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೊಟ್ಟಿದ್ದಾನೆ, ಯಾವ ರೀತಿ ಎಕ್ಸಾಮಿಗೆ ಬರ್ಬೋದು ಅಂತ ಹೇಳಿ. ಸೊ ಮೊದಲಾಗಿ ಲೀಡರ್ಶಿಪ್ ಅಂತ ಏನ್ ನೋಡ್ರಿ, ಲೀಡರ್ಶಿಪ್ ಇಸ್ ದ ಅಬಿಲಿಟಿ ಟು ಇನ್ಫ್ಲೂಯೆನ್ಸ್, ಗೈಡ್ ಅಂಡ್ ಇನ್ಸ್ಪೈರ್ ಇಂಡಿವಿಜುವಲ್ಸ್ ಆರ್ ಟೀಮ್ಸ್ ಟು ಅಚೀವ್ ಆರ್ಗನೈಸೇಷನ್ ಗೋಲ್. ಸೊ ಲೀಡರ್ಶಿಪ್ ಅಂದ್ರೆ ಮೊದಲಾಗಿ ಏನು, ನಾಯಕತ್ವ. ಸೊ ನಾಯಕತ್ವ ಯಾವ ರೀತಿ ಒಂದು ಪ್ರಭಾವವನ್ನ ಬೀರ್ತತಿ, ಇಂಪ್ಯಾಕ್ಟ್ ನ ಮಾಡ್ತತಿ, ಯಾರ ಮೇಲೆ, ನಮ್ಮ ಟೀಮ್ ಮೇಲೆ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಮೇಲೆ. ಓಕೆ, ಅವ ವ್ಯಕ್ತಿ ಒಂದು ಟೀಮ್ ಒಳಗೆ ಕೆಲಸ ಮಾಡ್ಬೇಕಂದ್ರ ಈ ಲೀಡರ್ ಯಾವ ರೀತಿ ತನಗ ಇನ್ಫ್ಲೂಯೆನ್ಸ್ ಮಾಡ್ತಾನ ಅನ್ನೋದನ್ನ ನೋಡಿರ್ತಾನ. ಸೊ ಇಲ್ಲಿ ಗೈಡ್ ಅಂತ ಹೇಳಿದಾರೆ. ಗೈಡ್ ಅಂದ್ರೆ ಏನು, ಯಾವ ರೀತಿ ಮಾರ್ಗದರ್ಶನವನ್ನ ಕೊಡ್ತಾನ. ಸೊ ಯಾವ ರೀತಿ ಅವ್ನು ಮೋಟಿವೇಟ್ ಮಾಡ್ತಾನೆ, ಇನ್ಸ್ಪೈರ್ ಅಂದ್ರೆ ಮೋಟಿವೇಶನ್. ಸೊ ಯಾವ ರೀತಿ ಮೋಟಿವೇಟ್ ಮಾಡಿ ತನ್ನ ಇಂಡಿವಿಜುವಲ್ಸ್ ಅಥವಾ ಟೀಮಿಗೆ ಹೆಂಗ ಈ ಆರ್ಗನೈಸೇಷನ್ ಗೋಲ್ಸ್ ನ ಫುಲ್ಫಿಲ್ ಮಾಡಕ ಟ್ರೈ ಮಾಡಿಸ್ತಾನ. ಈ ಆರ್ಗನೈಸೇಷನ್ ಅಂದ್ರೆ ಏನ್ರಿ, ಸಂಸ್ಥೆ. ಸೊ ಯಾವ್ದೋ ಒಂದು ಸಂಸ್ಥೆಯ ಗುರಿಗಳನ್ನ ಯಾವ ರೀತಿ ಮುಟ್ಟಬೇಕು ಅನ್ನೋದನ್ನ ಒಬ್ಬ ಲೀಡರ್ ನ ಕರ್ಕೊಂಡು ಹೋಗ್ತಾನ, ಅಂದ್ರೆ ಇಡೀ ಟೀಮ್ ನ ಕರ್ಕೊಂಡು ಹೋಗ್ತಾನ ಅಂತ ಹೇಳಿ ತಿಳ್ಕೊಬಹುದು. ಇನ್ ದ ವರ್ಕ್ ಪ್ಲೇಸ್, ಲೀಡರ್ಶಿಪ್ ಇಸ್ ನಾಟ್ ನಿಯರ್ಲಿ ಅಬೌಟ್ ಹೋಲ್ಡಿಂಗ್ ಅಥಾರಿಟಿ ಬಟ್ ಅಬೌಟ್ ಬಿಲ್ಡಿಂಗ್ ಟ್ರಸ್ಟ್, ಮೋಟಿವೇಟಿಂಗ್ ಎಂಪ್ಲಾಯೀಸ್ ಅಂಡ್ ಎನ್ಶೂರಿಂಗ್ ಪ್ರೊಡಕ್ಟಿವಿಟಿ. ಸೊ ಇಲ್ಲಿ ಲೀಡರ್ಶಿಪ್ ಅನ್ನೋದು ಏನಪ್ಪಾ ಅಂತಂದ್ರೆ ಬರೀ ಅಥಾರಿಟಿ ಅಷ್ಟೇ ಅಲ್ಲ, ಅಂದ್ರ ನಾ ಲೀಡರ್ ಅಂತ ಹೇಳಿ ತೋರ್ಸ್ಕೋದು ಅಷ್ಟೇ ಅಲ್ಲ. ಅದೇನಪ್ಪಾ ಅಂತಂದ್ರ ಬಿಲ್ಡಿಂಗ್ ಟ್ರಸ್ಟ್. ಸೊ ಒಬ್ರಿಗೊಬ್ರ ಏನಪ್ಪಾ ಅಂದ್ರೆ ನಂಬಿಕೆ, ವಿಶ್ವಾಸವನ್ನು ಗಳಿಸಬೇಕು, ಮೋಟಿವೇಟ್ ಮಾಡ್ಬೇಕು ಎಂಪ್ಲಾಯೀಸ್ಗೆ. ನೀವು ಕೆಲಸ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ, ಹಿಂಗೂ ಕೆಲಸ ಮಾಡ್ಕೊಂತೀರು ಕಂಟಿನ್ಯೂಸ್ ಆಗಿ ಅದೇ ರೀತಿ ವರ್ಕ್ ಮಾಡ್ಕೊಂಡು ಹೇಳಿ ಮೋಟಿವೇಟ್ ಮಾಡ್ಬೇಕಾಗತಿ. ಆಮೇಲೆ ಅಕಸ್ಮಾತ್ ಅವ್ ಏನಾದ್ರು ಒಂದು ಕೆಲಸ ಒಂದ್ ಕಡೆಯಿಂದ ಆಗ್ತಿರ್ಲಿಲ್ಲ ಅಂದ್ರೆ ಬರೀ ಬೈಬಾರ್ದು ಅಷ್ಟ, ಒಂದ್ ಸ್ವಲ್ಪ ತಿಳಿ ತಿಳಿಸಿ ಕೂಡ ಹೇಳ್ಬೇಕಾಗಿರುತ್ತೆ. ಸೊ ಇವೆಲ್ಲಾ ಕ್ವಾಲಿಟಿ ಯಾರೂಪ ಅಂತಂದ್ರೆ ಒಬ್ಬ ನಾಯಕನ ಗುಣಗಳು ಅಂತ ಹೇಳಿ ನಾವು ನೋಡ್ಬೋದು. ಸೊ ಅದ್ರ ಬಗ್ಗೆ ನಾವು ಇಡೀ ಒಂದು ಯೂಟ್ಯೂಬ್ ವಿಡಿಯೋನ ನಿಮ್ಗೆ ಮಾಡಿದ್ದೇನೆ. ಸೊ ಇದು ಒಂದು ಸಾಫ್ಟ್ ಸ್ಕಿಲ್ ನೆನಪಿಟ್ಕೊಳ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಯಾವ ರೀತಿ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಒಬ್ಬ ನಾಯಕನಿಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಅಂಡ್ ಎನ್ಶೂರಿಂಗ್ ಪ್ರೊಡಕ್ಟಿವಿಟಿ. ಇಫೆಕ್ಟಿವ್ ಲೀಡರ್ಶಿಪ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಆರ್ಗನೈಸೇಷನಲ್ ಸಕ್ಸೆಸ್. ಸೊ ಇಫೆಕ್ಟಿವ್ ಒಂದು ಈ ಲೀಡರ್ಶಿಪ್ ಏನಪ್ಪಾ ಅಂತಂದ್ರೆ ಒಂದು ಸಂಸ್ಥೆಯ ಗುರಿಗಳನ್ನ ಮುಟ್ಟುವುದಷ್ಟೇ ಅಲ್ಲದ ಒಂದ ಉತ್ತುಂಗಕ್ಕೆ ಏರಿಸುವಂತ ಕರ್ತವ್ಯನ ಯಾರು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಒಬ್ಬ ಲೀಡರ್ ಮಾಡ್ತಾನ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಇದಿಷ್ಟು ಇಂಟ್ರೊಡಕ್ಷನ್ ರೀ. ಇನ್ನು ನೆಕ್ಸ್ಟ್ ನೋಡ್ರಿ, ಕೀ ಎಲಿಮೆಂಟ್ಸ್ ಯಾವ್ದವ. ಮೊದಲೇದೇನಪ್ಪಾ ಅಂತಂದ್ರ ವಿಷನ್ ಅಂಡ್ ಗೋಲ್ ಸೆಟ್ಟಿಂಗ್. ಸೊ ಈಗ ವಿಷನ್ ಅಂಡ್ ಗೋಲ್ ಸೆಟ್ಟಿಂಗ್ ಅಂದ್ರೆ ಏನು? ಸೊ ಒಂದು ದೂರದೃಷ್ಟಿ ಆಗಿರ್ಬೋದು ಅಥವಾ ಒಂದು ಗುರಿನ ನಿಗದಿಪಡಿಸಿಕೊಳ್ಳೋದು. ಓಕೆ, a leader must have a clear vision of what the organization wants to achieve. Vision provides direction and purpose. ಸೊ ಒಬ್ಬ ಲೀಡರ್, ಒಬ್ಬ ನಾಯಕ ಏನಪ್ಪಾ ಅಂತಂದ್ರ ಅವನಿಗೆ ಒಂದು ಕ್ಲಿಯರ್ ವಿಷನ್ ಇರಬೇಕು. ಅಂದ್ರೆ ದೂರದೃಷ್ಟಿ, ನಾ ಏನ ಒಂದು ಗೋಲ್ ಅನ್ನು ಸೆಟ್ ಮಾಡ್ಕೋಬೇಕು, ಏನ್ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ವಿಷನ್ ಇಟ್ಕೊಂಡಿರ್ಬೇಕು. ಆಮೇಲೆ ಸಂಸ್ಥೆನ ಹೆಂಗ್ ಬೆಳೆಸಬೇಕು, ಸಂಸ್ಥೆಯ ಒಂದು ಕಾರ್ಯ ಕರೆಕ್ಟ್ ಆಗಿ ನಡಿಬೇಕು ಅಥವಾ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಯಾವ ರೀತಿ ವರ್ಕ್ ಅನ್ನ ಮಾಡಿಸ್ಬೇಕು ಎಲ್ಲರ ಕಡೆ. ಆಮೇಲೆ ನಾನು ಕೂಡ ಯಾವ ರೀತಿ ಅದ್ರ ಭಾಗ ಆಗಿರ್ಬೇಕು, ಯಾವ ರೀತಿ ಲೀಡ್ ಆಗ್ಬೇಕು ಅನ್ನೋದು ಹಂಗ ಗೊತ್ತಿರ್ಬೇಕು. ಓಕೆ, ವಿಷನ್ ಪ್ರೊವೈಡ್ಸ್ ಡೈರೆಕ್ಷನ್ ಅಂಡ್ ಪರ್ಪಸ್. ಸೊ ಒಂದು ವಿಷನ್ ಏನ್ ಮಾಡ್ತದಪ್ಪ ಅಂತಂದ್ರ ಈ ಒಂದು ಡೈರೆಕ್ಷನ್ ತೋರಿಸಿದ್ರೆ ದಾರಿ ತೋರಿಸುತ್ತೆ. ಆಮೇಲೆ ನಾವ್ ಯಾಕೆ ಕೆಲಸ ಮಾಡ್ಬೇಕು ಅನ್ನೋದನ್ನು ಕೂಡ ಅದು ನಮ್ಗೆ ಹೇಳ್ಕೊಡ್ತೈತಿ. ಇನ್ನು ನೆಕ್ಸ್ಟ್ ಬಟ್ ನೋಡ್ರಿ, ಇಟ್ ಹೆಲ್ಪ್ಸ್ ಎಂಪ್ಲಾಯೀಸ್ ಅಂಡರ್ಸ್ಟ್ಯಾಂಡ್ ದೇರ್ ರೋಲ್ಸ್ ಅಂಡ್ ಅಲೈನ್ ದೇರ್ ಎಫರ್ಟ್ಸ್ ಟುವರ್ಡ್ಸ್ ಕಾಮನ್ goals. Without vision there is confusion and lack of direction. ಸೊ ನಾವು ಈ ಒಂದು ವಿಷನ್ ನಮ್ಗೆ ಏನ್ ಕೊಡ್ತಿದ್ರಪ್ಪ ಅಂದ್ರೆ ಒಂದು ಕ್ಲಾರಿಟಿ ಕೊಡ್ತಿದ್ರಿ ಎಂಪ್ಲಾಯೀಸ್ ಗಳಿಗೆ. ಸೊ ಎಂಪ್ಲಾಯೀಸ್ ಗಳಿಗೆ ಏನ್ ಕೊಡ್ತಿದ್ರಿ, ಕ್ಲಾರಿಟಿ. ಸೊ ನಾವ್ ಯಾಕೆ ಕೆಲಸ ಮಾಡ್ಬೇಕಾಗಿತ್ತು, ನಮ್ಮ ಉದ್ದೇಶ ಏನು, ನಮ್ಮ ಗುರಿ ಏನು, ನಮ್ಮ ಯಾವ ರೀತಿ ನಮ್ಮ ಒಂದು ಗುರಿಗಳನ್ನ ನಾವು ಸಾಧಿಸಬೇಕು ಅನ್ನೋದನ್ನ ಎಲ್ಲರಿಗೂ ಗೊತ್ತಿತ್ತು. ಒಬ್ಬ ಲೀಡರ್ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಪ್ಪ ಅಂತಂದ್ರೆ ಎಲ್ಲರೂ ಕೂಡ
ಅದ ಒಂದು ಗೋಲ್ಗೆ ಕೆಲಸ ಮಾಡ್ತಿರ್ತಾರ. ಸೊ ವಿತೌಟ್ ವಿಷನ್ ದೇರ್ ಇಸ್ ಕನ್ಫ್ಯೂಷನ್, ಲ್ಯಾಕ್ ಆಫ್ ಡೈರೆಕ್ಷನ್. ಸೊ ನಿಮ್ಗೆ ವಿಷನ್ ಇದ್ರಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಏನಾಗ್ತದ್ರಿ, ಕನ್ಫ್ಯೂಷನ್ ಮತ್ತ ನಿಮ್ಮ ದಾರಿ ತಪ್ಪಬಹುದು. ಸೊ ಈಗ ನೆಕ್ಸ್ಟ್ ನೋಡ್ರಿ, ಇಫೆಕ್ಟಿವ್ ಕಮ್ಯುನಿಕೇಶನ್. ಎರಡನೇ ಪಾಯಿಂಟ್ ಏನ್ರಿ, ಇಫೆಕ್ಟಿವ್ ಕಮ್ಯುನಿಕೇಶನ್. ಸೊ ವಾಟ್ ಯು ಮೀನ್ ಬೈ ಇಫೆಕ್ಟಿವ್ ಕಮ್ಯುನಿಕೇಶನ್? ಒಂದ ಏನಪ್ಪಾ ಅಂತಂದ್ರ ಮಾತಾಡುವಂತ ಶೈಲಿ, ಪರಿವಾಹನ. ಓಕೆ, ಸೊ ಯಾವ ರೀತಿ ಒಬ್ಬ ವ್ಯಕ್ತಿ, ಈ ಲೀಡರ್ ಯಾವ ರೀತಿ ಮಾತಾಡ್ತಾನ ತನ್ನ ಒಂದು ಸಿಬ್ಬಂದಿ ವರ್ಗದ ಜೊತೆಗೆ, ಕಲೀಗ್ಸ್ ಜೊತೆಗೆ ಯಾವ ರೀತಿ ಮಾತಾಡ್ತಾನೆ, ಹೆಂಗ್ ಕಮ್ಯುನಿಕೇಟ್ ಮಾಡ್ತಾನೆ, ನಾವು ಕ್ಲಿಯರ್ ಅದಾನೋ ಇಲ್ಲೋ, ಟ್ರಾನ್ಸ್ಪರೆಂಟ್ ಅದಾನೋ ಇಲ್ಲೊಂದು ಪಾಯಿಂಟ್ಗಳು. ಸೊ ನೋಡ್ರಿ ಏನಂತಂದ್ರ, ಲೀಡರ್ಶಿಪ್ ರಿಕ್ವೈರ್ಸ್ ಕ್ಲಿಯರ್ ಅಂಡ್ ಟ್ರಾನ್ಸ್ಪರೆಂಟ್ ಕಮ್ಯುನಿಕೇಶನ್. ಲೀಡರ್ ಮಸ್ಟ್ ಎಕ್ಸ್ಪ್ಲೇನ್ ಎಕ್ಸ್ಪೆಕ್ಟೇಷನ್ಸ್ ಕ್ಲಾರಿಟಿ. ಸೊ ನೋಡ್ರಿ ಮೊದಲೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಒಬ್ಬ ಲೀಡರ್ ಆದವನಿಗೆ ಎಕ್ಸ್ಪೆಕ್ಟೇಷನ್ಸ್ ಕ್ಲಿಯರ್ ಆಗಿ ಇಟ್ಕೊಂಡಿರ್ಬೇಕು. ಎಕ್ಸ್ಪೆಕ್ಟೇಷನ್ ಅಂದ್ರ ಉದ್ದೇಶ, ಅವ್ನು ಎದಕ್ ಕೆಲಸ ಆಗ್ಬೇಕಾಗಿತಿ, ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿರ್ಬೇಕು ಎಲ್ಲರಿಗೆ, ಒಂದು ಸಿಬ್ಬಂದಿ ವರ್ಗದವ್ರಿಗೆ ಹೇಳ್ಬೇಕವ. ಆಮೇಲೆ ಯಾಕೆ ನಾವು ಕೆಲಸ ಮಾಡ್ತೇವೆ ಅನ್ನೋದನ್ನ ಕೂಡ ಹೇಳಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಪ್ರೊವೈಡ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್. ಸೊ ಒಂದು ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಅನ್ನ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಅಂದ್ರ ಒಬ್ಬ ವ್ಯಕ್ತಿ ಕೆಲಸ ಚಲೋ ಮಾಡೋದ್ರ ಚಲೋ ಅಂತ ಹೇಳ್ಬೇಕು, ಕೆಟ್ಟ ಮಾಡೋದಿಪ್ಪ ಅಂತಂದ್ರ ಅವಂಗ ತಿಳಿಸಿ ಹೇಳ್ಬೇಕ್ರಿ, ಪ್ರತಿ ಸತಿ ಬೈಬಾರ್ದು. ಓಕೆ, ತಿದ್ಕೊಳಕ್ ಅವಂಗ ಚಾನ್ಸ್ ಅನ್ನ ಕೊಡ್ಬೇಕು, ಒಂದು ಫೀಡ್ಬ್ಯಾಕ್ ಅನ್ನ ತಗೋಬೇಕು ಅಂತ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ, ಲಿಸನ್ ಆಕ್ಟಿವ್ಲಿ ಟು ಎಂಪ್ಲಾಯೀಸ್. ಸೊ ಪ್ರತಿಯೊಬ್ಬ ಸಿಬ್ಬಂದಿಯ ಮಾತನ್ನು ಕೂಡ ಕೇಳಬೇಕಾಗಿರ್ತೈತಿ. ಈ ನೋಡ್ರಿ, ಒಬ್ಬೊಂದು ಸಿಬ್ಬಂದಿಗಳು ಬಹಳ ಒಂದ್ರೊಳಗೆ ಒಂದು ಸ್ವಲ್ಪ ಲೇಜಿ ಕೆಲಸ ಮಾಡ್ತಾರೆ, ಒಂಥರ ಹುಷಾರಿರ್ತಾರ. ಸೊ ಅದ ಆ ಕ್ವಾಲಿಟೀಸ್ ನ ಗುರ್ತು ಹಿಡ್ಕೊಳ್ಳೋದು ಯಾರಪ್ಪ ಅಂತಂದ್ರೆ ಇಲ್ಲಿ ಒಬ್ಬ ಲೀಡರ್. ಸೊ ಒಬ್ಬ ಲೀಡರ್ ನನ್ಗೆ ಇವೆಲ್ಲಾನು ಕ್ವಾಲಿಟೀಸ್ ಇರ್ಬೇಕಾಗ್ತೈತಿ. ಇನ್ ನೆಕ್ಸ್ಟ್ ನೋಡ್ರಿ, ಥರ್ಡ್ ಪಾಯಿಂಟ್, ಡಿಸಿಷನ್ ಮೇಕಿಂಗ್ ಅಬಿಲಿಟಿ ಅಂತ ಹೇಳಿ ಹೇಳ್ತಾರ. ಸೊ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು, ಒಂದು ನಿರ್ಧಾರವನ್ನು ತಗೊಳ್ಳುವಂತ ಸಾಮರ್ಥ್ಯ. ಓಕೆ, ಒಬ್ಬ ವ್ಯಕ್ತಿ ಯಾವ ರೀತಿ ನಿರ್ಧಾರವನ್ನ ತಗೋಬೇಕು, ಒಬ್ಬ ಲೀಡರ್ ಅದಾವ ಅನ್ನೋದ್ರ ಬಗ್ಗೆ ನಾವು ನೋಡೋಣಂತ. ಸೊ ಈ ಮೂರನೇ ಪಾಯಿಂಟ್ ಹೇಳತ್ತ ನಿಮ್ಗ, ಈ ಒಂದು ವಿಡಿಯೋ ನಿಮ್ಗೆ ಇಲ್ಲಿವರೆಗೂ ಹೇಳೋದು ತಿಳಿದಿತ್ತು, ಅರ್ಥ ಆಗಿತ್ತು, ಕ್ಲಾರಿಟಿ ಇತ್ತಪ್ಪ ಅಂತಂದ್ರ ಶೇರ್ ಮಾಡ್ರಿ ನಿಮ್ ಜೊತೆ ಫ್ರೆಂಡ್ಸ್ ಜೊತೆಗೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ಗೆ, ಹಂಗ ಲೈಕ್ ಕೊಡೋದನ್ನ ಮರೆಯಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಥರ್ಡ್ ಪಾಯಿಂಟ್, ಡಿಸಿಷನ್ ಮೇಕಿಂಗ್ ಅಬಿಲಿಟಿ. ಸೊ ಲೀಡರ್ ಮಸ್ಟ್ ಮೇಕ್ ಟೈಮ್ಲಿ ಅಂಡ್ ಅಪ್ರೋಪ್ರಿಯೇಟ್ ಡಿಸಿಷನ್. ಸೊ ಒಬ್ಬ ಲೀಡರ್ ಆದವ ಡಿಸಿಷನ್ಸ್ ಅನ್ನ ಯಾವ ರೀತಿ ತಗೋಬೇಕ್ರಿ, ಬಹಳ ಟೈಮ್ ಟು ಟೈಮ್, ಆಮೇಲೆ ಅಪ್ರೋಪ್ರಿಯೇಟ್ ಡಿಸಿಷನ್ಸ್ ತಗೋಬೇಕು. ಯಾವ್ದೇ ರೀತಿಯಾದ ತಪ್ಪ ಡಿಸಿಷನ್ಸ್ ಅನ್ನ ತಗೊಳ್ಳುವಂತ ಚಾನ್ಸಸ್ ಅಲ್ಲಿ ಇರಬಾರ್ದು. ಸೊ ಒಂದು ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ನಿರ್ಧಾರಗಳನ್ನ ಲೀಡರ್ ಆಗ್ತೈತೆ ಹೊರತಾಗಿ ನಮ್ಮ ಈ ಕಲೀಗ್ಸ್ ಅಂದ್ರೆ ಅವನ ಕೆಳಗೆ ಕೆಲಸ ಮಾಡುವಂತ ಕಲೀಗ್ಸ್ ಗಳಿಗೆ ತಗೊಳಕ ಹಕ್ಕಿರಂಗಿಲ್ಲ. ಸೊ ಲೀಡರ್ ಹೇಳ್ಬೇಕು, ಅದನ್ನ ಇವ್ರು ಕೇಳ್ಬೇಕು. ಅದ್ರ ಸಂಬಂಧ ಆಲ್ಮೋಸ್ಟ್ ಎಲ್ಲ ಭಾರ ಯಾರು ಮಾಡ್ತಿದ್ರು, ಒಬ್ಬ ಲೀಡರ್ ಮೇಲೆ ಇರ್ತೈತಿ. ಸೊ ಟೈಮ್ಲಿ ಏನ್ ಮಾಡ್ಬೇಕು, ಡಿಸಿಷನ್ಸ್ ನ ತಗೋಬೇಕಾಗ್ತೈತಿ. ನೆಕ್ಸ್ಟ್ ನೋಡ್ರಿ, ದ ಅನಲೈಸ್ ಸಿಚುವೇಶನ್ಸ್, ಇವ್ಯಾಲ್ಯುವೇಟ್ ರಿಸ್ಕ್ಸ್ ಅಂಡ್ ಚೂಸ್ ದ ಬೆಸ್ಟ್ ಸೊಲ್ಯೂಷನ್. ಸೊ ಅವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರ, ಅನಲೈಸ್ ಸಿಚುವೇಶನ್ ಯಾವ ರೀತಿ ಐತಿ, ಸನ್ನಿವೇಶ ಏನ್ ನಡೆದೈತಿ, ಓಕೆ, ಪರಿಸ್ಥಿತಿ ಹೆಂಗೈತಿ ಅನ್ನೋದ್ರ ಬಗ್ಗೆ ಎಲ್ಲವನ್ನು ತಿಳ್ಕೊಂಡಿರ್ಬೇಕವ, ಯಾರು ಲೀಡರ್ ಅದವ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ರಿಸ್ಕ್ ಗಳನ್ನ ಇವ್ಯಾಲ್ಯುವೇಟ್ ಮಾಡ್ಬೇಕು. ಆ ರಿಸ್ಕ್ ಹೆಚ್ಚೈತೋ ಕಮ್ಮಿ ಐತೋ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ಬೇಕವ. ನೆಕ್ಸ್ಟ್ ನೋಡ್ರಿ, ಚೂಸ್ ದ ಬೆಸ್ಟ್ ಸೊಲ್ಯೂಷನ್. ಇದೆಲ್ಲ ಆದ ನಂತರ ಒಂದು ಬೆಸ್ಟ್ ಅದಕ್ಕೊಂದು ಸೊಲ್ಯೂಷನ್ ತಗೊಳ್ದಿರ್ಬೇಕವ. ಓಕೆ, ಹೆಂಗ್ ಕೆಲಸ ಮಾಡ್ಬೇಕು ಅನ್ನೋದು ಸೊಲ್ಯೂಷನ್ ಕೂಡ ತಗೊಂಡಿರ್ಬೇಕು. ನೋಡ್ರಿ, ಇಫೆಕ್ಟಿವ್ ಡಿಸಿಷನ್ ಮೇಕಿಂಗ್ ಎನ್ಶೂರ್ ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಆರ್ಗನೈಸೇಷನ್. ಸೊ ಒಂದು ಡಿಸಿಷನ್ ಮೇಕಿಂಗ್ ಕರೆಕ್ಟ್ ಇತ್ತಪ್ಪ ಅಂತಂದ್ರ ಆರ್ಗನೈಸೇಷನ್ ಏನಾದ್ರಿ ಸ್ಮೂತ್ ಆಗಿ ರನ್ ಆಗ್ತೈತಿ ಅಂತ ಹೇಳಿ ನೋಡ್ಬೋದು. ಮೋಟಿವೇಶನ್ ಅಂಡ್ ಇನ್ಸ್ಪಿರೇಷನ್. ಒಬ್ಬ ವ್ಯಕ್ತಿಗೆ ಏನಪ್ಪಾ ಅಂತಂದ್ರ ಮೋಟಿವೇಶನ್ ಮತ್ತೆ ಇನ್ಸ್ಪಿರೇಷನ್ ಮಾಡ್ಬೇಕು. ಒಬ್ಬ ನಾಯಕ ಮೋಟಿವೇಟ್ ಮತ್ತ ಇನ್ಸ್ಪಿರೇಷನ್ ತೋರಿಸ್ಬೇಕಾಗೈತಿ, ಪ್ರೇರಣೆ ಮತ್ತು ಸ್ಫೂರ್ತಿನ. ಲೀಡರ್ ಮೋಟಿವೇಟ್ಸ್. ಸೊ ಪ್ರೇರೇಪಿಸಬೇಕಾದದ್ದು ಯಾರಿಗೆ, ಎಂಪ್ಲಾಯೀಸ್ ಗಳಿಗೆ, ಓಕೆ, ಸಿಬ್ಬಂದಿ ವರ್ಗದವರಿಗೆ, ಥ್ರೂ ಅಪ್ರಿಸಿಯೇಷನ್, ರೆಕಗ್ನೈಸೇಷನ್ ಅಂಡ್ ಎನ್ಕರೇಜ್ಮೆಂಟ್. ಬರೀ ಅವರಿಗೆ ಬರೆಯುವುದು ಅಷ್ಟೇ ಅಲ್ಲ, ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ಬೇಕಾಗಿತ್ತು. ಕೆಲಸ ಚಲೋ ಮಾಡಿದ್ರಪ್ಪ ಅಂದ್ರೆ ಅಪ್ರಿಶಿಯೇಟ್ ಮಾಡಬೇಕು, ಅವ್ರನ್ನ ರೆಕಗ್ನೈಸ್ ಮಾಡ್ಬೇಕಾಗಿತ್ತು, ಈ ವ್ಯಕ್ತಿ ಇಂತ ಕೆಲಸ ಮಾಡ ಅಂತ ಹೇಳಿ. ಆಮೇಲೆ ಅದಷ್ಟೇ ಅಲ್ಲ, ಅವ್ರಿಗೆ ಎನ್ಕರೇಜ್, ಇದೇ ರೀತಿ ಕೆಲಸ ಮಾಡ್ಕೊಂತಿರ್ಬೇಕು ಅಂತ ಹೇಳಿ ಒಬ್ಬ ಲೀಡರ್ ಆದವ ಏನ್ ಮಾಡ್ಬೇಕು, ಮೋಟಿವೇಟ್ ಮಾಡ್ಬೇಕು ಅಂತ ಹೇಳಿ. ಮೋಟಿವೇಶನ್ ಇನ್ಕ್ರೀಸ್ ಜಾಬ್ ಸ್ಯಾಟಿಸ್ಫಿಕೇಶನ್ ಅಂಡ್ ಪ್ರೊಡಕ್ಟಿವಿಟಿ. ಮೋಟಿವೇಶನ್ ಏನಪ್ಪಾ ಅಂತಂದ್ರ ಅದೇನ್ ಇನ್ಕ್ರೀಸ್ ಮಾಡ್ತೈತ್ರಿ, ಜಾಬ್ ಸ್ಯಾಟಿಸ್ಫಿಕೇಶನ್ ಇನ್ಕ್ರೀಸ್ ಮಾಡ್ತೈತಿ. ಅಂದ್ರ ನಾ ಕೆಲಸ ಮಾಡಿದಕ್ಕೂ ಸ್ವಾರ್ಥ ಕಾಯ್ತಪ್ಪ ಅಂತ ಹೇಳಿ ಒಬ್ಬ ಸಿಬ್ಬಂದಿ ವರ್ಗದವನಿಗೂ ಅನಿಸ್ತೈತಿ. ಆಮೇಲೆ ಇದರಿಂದ ಏನಾದಿತ್ತಪ್ಪ ಅಂತಂದ್ರ ಇನ್ನೂ ಮುಂದೆ ಕೆಲಸನ ಚಲೋ ಅಂತಂಗೆ ಮಾಡ್ಕೊಂತ ಹೋಗ್ತಾನ. ಇನ್ನ ಫಿಫ್ತ್ ಪಾಯಿಂಟ್ ನೋಡ್ರಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ಅಂತ ಹೇಳಿ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು, ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಅಕೌಂಟಬಿಲಿಟಿ ಅಂದ್ರೆ ಹೊಣೆ. ಲೀಡರ್ಸ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಔಟ್ಕಮ್ಸ್ ವೆದರ್ ಸಕ್ಸೆಸ್ ಆರ್ ಫೇಲ್ಯೂರ್.
ಸೊ ಒಬ್ಬ ಲೀಡರ್ ಅನ್ನ ಏನಪ್ಪಾ ಅಂತಂದ್ರ ಆ ಎಲ್ಲಾ ರೀತಿಯಾದಂತ ಒಂದು ಹೊಣೆಗಳನ್ನ ತಗೊಂಡಿರ್ತಾನ. ಅದು ಔಟ್ಕಮ್ಸ್ ಹೆಂಗ ಆಗಿರ್ಲಿ, ಸಕ್ಸಸ್ ಆಗಿರ್ಲಿ ಅಥವಾ ಫೇಲ್ಯೂರ್ ಆಗಿರ್ಲಿ, ಅದರ ಹೊಣೆ, ಅದರ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕ್ರಿ? ಒಬ್ಬ ಲೀಡರ್ ಅದವನ್ನ ತಗೋಬೇಕು. ಸೊ ಇಲ್ಲಿ ನಮ್ಮ ಸಿಬ್ಬಂದಿ ವರ್ಗದವ್ರ ಕೆಲಸ ಚಲೋ ಮಾಡ್ಲಿಲ್ಲ ಅಂತ ಹೇಳಿ ಅನ್ನೋಂಗಿಲ್ಲ. ಬರೀ ಸಕ್ಸಸ್ ಆದಾಗ ನನ್ ಸಂಬಂಧ ಎಲ್ಲ ಹಿಟ್ ಆಯ್ತು, ನಾನ ಲೀಡರ್ ಅದಲ್ಲಿ, ನಾ ಹೇಳ್ದಂಗೆ ಇವ್ರು ಕೇಳ್ಯಾರ. ಫೇಲ್ಯೂರ್ ಆದ ಕೂಡಲೇ ನನ್ ಸಿಬ್ಬಂದಿ ವರ್ಗದವ್ರ ಕೆಲಸ ಚಲೋ ಮಾಡ್ಲಿಲ್ಲ ಅವ್ರಿಗೊಂದು ಬೈಯೋದಲ್ಲ. ಸೊ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ರೆಸ್ಪಾನ್ಸಿಬಿಲಿಟಿ ಇದ ಅವು ಎರಡು ಔಟ್ಕಮ್ಸ್ ಯಾರು ತಗೋಬೇಕ್ರಿ? ಇಲ್ಲಿ ಲೀಡರ್ ಅವನ್ನ ತಗೋಬೇಕು. ಇನ್ನ ಅಕೌಂಟಬಿಲಿಟಿ ಅಂದ್ರೆ ಏನು? ಸೊ ಅಕೌಂಟಬಿಲಿಟಿ ಅಂದ್ರ ಹೊಣೆಗಾರಿಕೆ. ಸೊ ಅಕೌಂಟಬಿಲಿಟಿ ಸ್ಟ್ರೆಂಥನ್ಸ್ ಕ್ರೆಡಿಬಿಲಿಟಿ ಅಂಡ್ ರೆಸ್ಪೆಕ್ಟ್. ಸೊ ಒಂದು ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಲಿ, ಓಕೆ, ಇದು ರೆಸ್ಪಾನ್ಸಿಬಿಲಿಟಿ ಅಂದ್ರೆ ನಿಮ್ದು ಜವಾಬ್ದಾರಿ ಐತ್ರಿ, ಅಕೌಂಟಬಿಲಿಟಿ ಅಂದ್ರೆ ಹೊಣೆಗಾರಿಕೆ. ಇಲ್ಲಿ ಬರೀ ಫೇಲ್ಯೂರ್ ಆಗ್ಲಿ ಒಂದು ಸಕ್ಸಸ್ ಆಗಲಿ ಆ ತರದ ಶ್ರೇಯಸ್ ಅನ್ನ ಬರೀ ಏನಪ್ಪಾ ಅಂತಂದ್ರೆ ಲೀಡರ್ ತಗೋಬಾರ್ದು. ಎರಡೂ ರೀತಿಯಿಂದ ನಾವು ವಿಚಾರ ಮಾಡಬೇಕಾಗುತ್ತೆ. ಓಕೆ, ಅಕೌಂಟಬಿಲಿಟಿ ಸ್ಟ್ರೆಂಥನ್ಸ್ ಕ್ರೆಡಿಬಿಲಿಟಿ ಅಂಡ್ ರೆಸ್ಪೆಕ್ಟ್. ಸೊ ನನ್ನ ಹೊಣೆ ಇದಕ್ಕೆಲ್ಲ ನನ್ನ ಕಾರಣ ತನ್ನ ಮೇಲೆ ತಾನು ಹಾಕೊಂಡಪ್ಪ ಅಂತಂದ್ರ ಅವಂಗ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಅವ್ನು ಉಳಿದಂತ ಅವನ ಏನ್ ಸಿಬ್ಬಂದಿ ವರ್ಗದ ಕಲೀಗ್ಸ್ ಅದಾರ ಅವ್ರು ಸಪೋರ್ಟ್ ಮಾಡಬಹುದು, ಟೀಮ್ ಮೇಟ್ಸ್ ಅವ್ನ ಸಪೋರ್ಟ್ ಮಾಡಬಹುದು. ಓಕೆ, ಆಮೇಲೆ ಅವನ ಮೇಲೆ ಒಂದು ರೆಸ್ಪೆಕ್ಟ್ ಕೂಡ ಹೆಚ್ಚಾಗ್ತದೆ. ಯಾರಿಗೆ? ಆ ಈ ನಮ್ಮ ಲೀಡರ್ ಮೇಲೆ ಉಳಿದವ್ರಿಗೂ ಕೂಡ ರೆಸ್ಪೆಕ್ಟ್ ಹೆಚ್ಚಾಗೈತಿ. ಇನ್ನ ಸಿಕ್ಸ್ತ್ ಪ್ರಾಬ್ಲಮ್ ನೋಡ್ರಿ, ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್. ಸೊ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಬಂದ್ರು ಕೂಡ ಅಲ್ಲೇನಪ್ಪಾ ಅಂತಂದ್ರೆ ಅದಕ್ಕೆ ರೆಸಲ್ಯೂಷನ್ ಕೊಡ್ಬೇಕು. ಸೊ ಸಮಸ್ಯೆ ಅಂತೂ ಬಂದೇ ಬರ್ತಾವ, ಅದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರ ಕೊಡ್ಲೇಬೇಕಾಗಿದ್ದ ಕರ್ತವ್ಯ ಯಾರ್ದು? ಒಬ್ಬ ಲೀಡರ್. ನೋಡ್ರಿ, ಸಿಕ್ಸ್ತ್ ಪ್ರಾಬ್ಲಮ್ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್. ಪ್ರಾಬ್ಲಮ್ಸ್ ಬಂದೇ ಬರ್ತಾವ, ಆದ್ರ ಅವುಗಳನ್ನ ಹೆಂಗ್ ರೆಸಲ್ಯೂಷನ್ ಮಾಡೋದು ಅಥವಾ ಹೆಂಗ್ ರಿಸಾಲ್ವ್ ಮಾಡೋದು, ರೆಸಲ್ಯೂಷನ್ ಅಂದ್ರೆ ರಿಸಾಲ್ವ್ ಮಾಡೋದು, ಆ ತೊಂದರೆಗಳನ್ನ ಹೆಂಗ ನಿವಾರಿಸೋದು ಅನ್ನೋದ್ರ ಬಗ್ಗೆನು ಒಬ್ಬ ಲೀಡರ್ ತಿಳ್ಕೊಂಡಿರ್ಬೇಕು. 6ನೇ ಪಾಯಿಂಟ್ ಇದು ಹೇಳ್ತಿದ್ ನಮಗ. ಲೀಡರ್ಸ್ ಹ್ಯಾಂಡಲ್ ವರ್ಕ್ ಪ್ಲೇಸ್ ಕಾನ್ಫ್ಲಿಕ್ಟ್ಸ್ ಅಂಡ್ ಸಾಲ್ವ್ ಪ್ರಾಬ್ಲಮ್ಸ್ ಕಾಮ್ಲಿ. ದೇ ಮೇಂಟೈನ್ ಹಾರ್ಮನಿ ವಿತ್ ದ ಟೀಮ್. ಸೊ ಒಬ್ಬ ಲೀಡರ್ ನಾವು ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಬಂದಿದ್ದನ್ನ ಹ್ಯಾಂಡಲ್ ಮಾಡ್ಬೇಕು, ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡುವಂತ ಕ್ಷಮತೆ ಯಾರಿಗಿರ್ಬೇಕ್ರಿ? ಒಬ್ಬ ಲೀಡರ್ಗೆ ಇರಬೇಕು. ಸೊ ಸಿಚುವೇಶನ್ ಕೆಟ್ಟದಿರ್ಲಿ ಒಳ್ಳೇದಿರ್ಲಿ ಅವೆಲ್ಲದನ್ನು ಏನಪ್ಪಾ ಅಂತಂದ್ರ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡುವಂತ, ಮ್ಯಾನೇಜ್ ಮಾಡುವಂತ ಸಾಮರ್ಥ್ಯ ಯಾರು ಬೆಳೆಸ್ಕೊಂಡಿರ್ಬೇಕು? ಒಬ್ಬ ಲೀಡರ್ ಅನ್ನ ಬೆಳೆಸ್ಕೊಂಡಿರ್ಬೇಕು. ಮೈ ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಯು ಮಸ್ಟ್ ರಿಮೆಂಬರ್. ಆಸ್ ಎ ಲೀಡರ್ಸ್ you must guarantee that you have all these qualities to become good leaders. Okay, they maintain harmony within the team. So ಒಂದು ಟೀಮ್ ಒಳಗ, ಒಂದು ಕಲೀಗ್ಸ್ ಒಳಗ ಏನಪ್ಪಾ ಅಂತಂದ್ರ ಹಾರ್ಮನಿ ಅಂದ್ರ ಒಂದ್ ರೀತಿಯಿಂದ ಎಲ್ಲರ ಮೇಲೆ ಒಂದು ಸಹೋದರತ್ವ ಉಳಿದುಕೊಂಡ ಬಿಡ್ತತಿ. ಓಕೆ, ದಟ್ ಇಸ್ ದ ಪಾಯಿಂಟ್. ಸೊ ನಾ ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರ ಡೂ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ದಿ ವಿಡಿಯೋ. ಸೊ ಸಬ್ಸ್ಕ್ರೈಬ್ ಮಾಡ್ರಿ ಯೂಟ್ಯೂಬ್ ಚಾನಲ್ಗೆ, ಹಂಗ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ. ನೋಡ್ರಿ, ಇಂಪಾರ್ಟೆನ್ಸ್ ಆಫ್ ಲೀಡರ್ಶಿಪ್ ಇನ್ ವರ್ಕ್ ಪ್ಲೇಸ್. ನೆಕ್ಸ್ಟ್ ಪಾಯಿಂಟ್ ನಿಮ್ಗೆ ಹೇಳಕದ್ದು ಇಂಪಾರ್ಟೆನ್ಸ್ ಕೂಡ ಅದಾವ ಅಂತ ಹೇಳಿ. ಸೊ ವರ್ಕ್ ಪ್ಲೇಸ್ ಒಳಗೆ ಇಂಪಾರ್ಟೆನ್ಸ್ ಏನು? ಫಸ್ಟ್ ಲೀಡರ್ಶಿಪ್, ಫಸ್ಟ್ ಇಂಟ್ರೊಡಕ್ಷನ್ ರೀ. ಲೀಡರ್ಶಿಪ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಸಕ್ಸಸ್ ಅಂಡ್ ಸ್ಮೂತ್ ಫಂಕ್ಷನಿಂಗ್ ಆಫ್ ಎನಿ ವರ್ಕ್ ಪ್ಲೇಸ್. ಸೊ ಯಾವುದೇ ಒಂದು ಕೆಲಸದೊಳಗ ಒಬ್ಬ ಲೀಡರ್ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾನ. ಅದು ಸಕ್ಸಸ್ಫುಲ್ ಆಗಿ ರನ್ ಆಗಕ, ಆಮೇಲೆ ಸ್ಮೂತ್ ಆಗಿ ರನ್ ಆಗಕ್ ಏನ್ ಕಾರಣ ರೀ? ಒಬ್ಬ ಲೀಡರ್ ನ ಕಾರಣ. ಸೊ ನೆಕ್ಸ್ಟ್ ನೋಡ್ರಿ, a good leader guides employees, motivates them and ensures the organizational goals are achieved effectively. ಒಂದಿಷ್ಟು ಪಾಯಿಂಟ್ಸ್ ಗಳು ಸೇಮ್ ರಿಪೀಟ್ ಆಗ್ತಾವ್ರಿ ಇಲ್ಲಿ. ಸೊ ಇಂಪಾರ್ಟೆನ್ಸ್ ಒಳಗ ಮತ್ತ ಈ ನಿಮ್ಗೆ ಕೀ ಎಲಿಮೆಂಟ್ಸ್ ಪಾಯಿಂಟ್ಸ್ ಆರ್ ಗೋಯಿಂಗ್ ಟು ರಿಪೀಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಒಂದಿಷ್ಟು ಪಾಯಿಂಟ್ಸ್ ಬಂದೇ ಬರ್ತಾವ. ನೋಡ್ರಿ, ಹಳೆಯ ಮಗಳ ಗಂಡ ಇದೇ ಹೇಳಿದ್ರೆ ಇಲ್ಲಿ ಪಾಯಿಂಟ್ಸ್ ವಾಪಸ್ ಬಂದಾವ. ಏನವು? ಮೋಟಿವೇಶನ್ ಆಗಿರ್ಬೋದು, ಸ್ಫೂರ್ತಿ ತುಂಬಬಹುದು, ಆರ್ಗನೈಸೇಷನ್ ಗೋಲ್ಸ್ ನ ಯಾವುದೇ ರೀತಿಯಾದಂತ ಒಂದು ಸಂಸ್ಥೆಯ ಗುರಿಗಳನ್ನ ಮುಟ್ಟೋದು. ಸೊ ಇವೆಲ್ಲನೂ ಇದಕ್ಕೆಲ್ಲದಕ್ಕೂ ದಾರಿ ತೋರ್ಸೋದು ಯಾರಪ್ಪ ಅಂದ್ರೆ ಒಬ್ಬ ಲೀಡರ್. ಓಕೆ, ಮಾರ್ಗದರ್ಶಕ, ಗೈಡ್. ದ ಇಂಪಾರ್ಟೆನ್ಸ್ ಆಫ್ ಲೀಡರ್ಶಿಪ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಥ್ರೂ ದ ಫಾಲೋಯಿಂಗ್ ಪಾಯಿಂಟ್ಸ್. ಸೊ ನೋಡ್ರಿ, ಮೊದಲನೇದಾಗಿ ಅದ್ರ ಇಂಪಾರ್ಟೆನ್ಸ್ ಏನು? ಎನ್ಹಾನ್ಸಸ್ ಟೀಮ್ ವರ್ಕ್. ಒಂದು ಟೀಮ್ ತರ ವರ್ಕ್ ಮಾಡಕ್ ಯಾರು ಕಾರಣ ಆಗ್ತಾರ? ಲೀಡರ್ಶಿಪ್. ಒಬ್ಬ ಲೀಡರ್, ಒಳ್ಳೆ ಲೀಡರ್ ಇದ್ದಪ್ಪ ಅಂತಂದ್ರ ಎಲ್ಲರೂ ಏನಪ್ಪಾ ಅಂತಂದ್ರ ಟೀಮ್ ಒಳಗಿನಂತ ಎಲ್ಲಾ ಕೆಲಸ ಮಾಡಿರುವಂತವ್ರು ಕೂಡಿನ ಕೆಲಸ ಮಾಡೋದಾದ್ರು ಲೀಡರ್ ಮಾಡ್ತಾನೆ. ಓಕೆ, effective leadership encourages cooperation and collaboration among employees. A good leader creates a sense of unity within the team and ensures that everyone works together toward common goals. So leader, what does he do is he builds cooperation within the employees, and a good leader creates what? A sense of unity. So
ಗುಡ್ ಲೀಡರ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಾವೆಲ್ಲರೂ ಅನ್ನುವಂತ ಒಂದು ಸೆನ್ಸ್ ನ ಕ್ರಿಯೇಟ್ ಮಾಡೋಂತ ಯಾರ್ರಿ ಒಬ್ಬ ಲೀಡರ್ ಕ್ರಿಯೇಟ್ ಮಾಡ್ತಾನ. ನೆಕ್ಸ್ಟ್ ನೋಡ್ರಿ, ವಿದಿನ್ ದ ಟೀಮ್ ಅಂಡ್ ಎನ್ಶೂರ್ಸ್ ದಟ್ ಎವ್ರಿ ಒನ್ ವರ್ಕ್ಸ್ ಟುಗೆದರ್ ಟುವರ್ಡ್ ಕಾಮನ್ ಗೋಲ್. ಸೊ ಎಲ್ಲರದು ಗೋಲ್ ಒಂದೇ ಆಗಿರ್ಬೇಕು, ಆಮೇಲೆ ಅದನ್ನ ಅಚೀವ್ ಮಾಡೋ ಸಂಬಂಧ ನಾವೆಲ್ಲರೂ ಕೂಡಿನೇ ಕೆಲಸ ಮಾಡ್ಬೇಕು ಅನ್ನೋದು ಹೇಳ್ಕೊಡೋ ಯಾರಪ್ಪ ಅಂತಂದ್ರೆ ಒಬ್ಬ ಒಳ್ಳೆ ಲೀಡರ್. ಬೈ ಪ್ರಮೋಟಿಂಗ್ ಕಮ್ಯುನಿಕೇಶನ್ ಅಂಡ್ ಟ್ರಸ್ಟ್, leaders help employees support one another and perform better as a team. So by promoting communication, ಅವನ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇಟ್ಕೊಂಡ ಏನ್ ಮಾಡ್ತಾನಪ್ಪ ಅಂತಂದ್ರ ಒಂದು ಟ್ರಸ್ಟ್ ನ ಡೆವಲಪ್ ಮಾಡ್ತಾನ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಟ್ರಸ್ಟ್ ಯಾರ ಜೊತೆ ರೀ, ಸಿಬ್ಬಂದಿ ವರ್ಗದ ಜೊತೆ, ಟೀಮ್ ದವ್ರ ಜೊತೆ ಅಂದ್ರೆ ಟ್ರಸ್ಟ್ ನ ಬೆಳೆಸ್ಕೊಂತಾನೆ ಎದ್ರ ಮೂಲಕ, ತನ್ನ ಕಮ್ಯುನಿಕೇಶನ್ ಮೂಲಕ. ಲೀಡರ್ಸ್ ಹೆಲ್ಪ್ ಎಂಪ್ಲಾಯಿ ಸಪೋರ್ಟ್ ಒನ್ ಅನದರ್ ಅಂಡ್ ಪರ್ಫಾರ್ಮ್ ಬೆಟರ್ ಆಸ್ ಅ ಟೀಮ್. ಸೊ ಲೀಡರ್ ಅವ ಏನ್ ಮಾಡ್ತಾನಂದ್ರ ಒಬ್ಬ ಎಂಪ್ಲಾಯಿ ಇನ್ನೊಬ್ಬ ಎಂಪ್ಲಾಯಿಗೆ ಸಪೋರ್ಟ್ ಮಾಡಕ್ ಹೇಳ್ತಾನ. ಅವ್ನು ಕಷ್ಟದೊಳಗಿದ್ರ ಅಂದ್ರೆ ಒಬ್ಬ ಎಂಪ್ಲಾಯಿ ಕಷ್ಟದೊಳಗಿದ್ರೆ ಇನ್ನೊಬ್ಬ ಎಂಪ್ಲಾಯಿಗೆ ಹೆಲ್ಪ್ ಮಾಡಕ್ ಹೇಳ್ತಾನ್ರಿ, ಅಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ತಾನ. ಓಕೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಒಂದು ಬೆಟರ್ ಟೀಮ್ ಅನ್ನ ರನ್ ಮಾಡೋಂಗ್ ಮಾಡ್ತಾನ. ಅದ್ರ ಹೊರತಾಗಿ ಒಬ್ಬ ಲೀಡರ್ ಅದಾವ, ಇಬ್ಬರ ಮಧ್ಯೆ ಎಂಪ್ಲಾಯೀಸ್ ನಡಕ್ಕೆ ಜಗಳ ಹಚ್ಕೊತಪ್ಪ ಅಂತಂದ್ರ ಅಲ್ಲಿ ಕೆಲಸ ಇಬ್ಬರದೂ ಆಗಂಗಿಲ್ಲ. ಲುಕ್ಸಾನ್ ಯಾರಿಗಾತಿದ್ರಿ, ಹೋಲ್ ಆರ್ಗನೈಸೇಷನ್ ಸಂಸ್ಥೆಗೂ ಕೂಡ ಲುಕ್ಸಾನ್ ಆಗ್ತಿರ್ತೈತಿ. ಸೊ ದಟ್ ಈಸ್ ವೈ a leader must what support development, a mutual understanding between whom, between the employees. So to perform what, to perform better as a team. So this is the point, my dear students. This is the first point, that is enhancing teamwork. So if you have understood the video, do subscribe, share and like this video. So now the second point, improves employee morale. So what does it mean? So ಅದೇನ್ ಮಾಡ್ತಿದ್ಪ ಅಂತಂದ್ರ ಈ ನೈತಿಕತೆಯನ್ನು ಏನಪ್ಪಾ ಅಂತಂದ್ರೆ ಸುಧಾರಿಸ್ತಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಂಪ್ರೂವ್ಸ್ ಎಂಪ್ಲಾಯೀಸ್ ನೈತಿಕತೆ, ಒಬ್ಬ ಕೆಲಸ ಮಾಡುವಂತ ಕೆಲಸಗಾರನ ಒಂದು ನೈತಿಕತೆಯನ್ನ ಹೆಚ್ಚು ಮಾಡ್ತೈತಿ. ಯಾರು ಹೆಚ್ಚು ಮಾಡ್ತಾರ, ಲೀಡರ್ಶಿಪ್ ಮಾಡ್ತಾನ. ಹೆಂಗ ಅನ್ನೋದು ನೋಡ್ರಿ. ಲೀಡರ್ಶಿಪ್ ಹ್ಯಾಸ್ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಎಂಪ್ಲಾಯೀಸ್, motivating and confidence, motivation and confidence. ಸೊ ಲೀಡರ್ಶಿಪ್ ನಾವ್ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಮಾಡ್ತಾನೆ ಒಬ್ಬ ಎಂಪ್ಲಾಯಿಗೆ. ಹೆಂಗ ಅವನ್ನ ಮೋಟಿವೇಟ್ ಮಾಡ್ತಾನ, ಆಮೇಲೆ ಅವನ ಒಳಗೆ ಇರುವಂತ ಒಂದು ಚೈತನ್ಯವನ್ನು ತುಂಬ್ತಾನ ಅಥವಾ ಕಾನ್ಫಿಡೆನ್ಸ್ ಅನ್ನು ತುಂಬ್ತಾನ ಅಂತ ಎಲ್ಲ ನೋಡ್ಬೋದು. ವೆನ್ ಲೀಡರ್ಸ್ ಅಪ್ರಿಶಿಯೇಟ್ ಎಂಪ್ಲಾಯೀಸ್ ಎಫರ್ಟ್ಸ್, ಪ್ರೊವೈಡ್ ಗೈಡೆನ್ಸ್ ಅಂಡ್ ಟ್ರೀಟ್ ದಮ್ ಫೇರ್ಲಿ, ಎಂಪ್ಲಾಯೀಸ್ ಫೀಲ್ ವ್ಯಾಲ್ಯೂಡ್ ಅಂಡ್ ರೆಸ್ಪೆಕ್ಟೆಡ್. ಸೊ ಒಬ್ಬ ಲೀಡರ್ ನಾವ್ ಏನಪ್ಪಾ ಅಂತಂದ್ರ ತನ್ನ ಎಂಪ್ಲಾಯಿಗಳನ್ನ, ತಮ್ಮ ಕೆಲಸಗಾರನ, ತಮ್ಮ ಕೆಲಸ ಮಾಡುವಂತ ಈ ಕೆಲಸಗಾರನ, ಸಿಬ್ಬಂದಿ ವರ್ಗದವ್ರನ್ನ ಸರಿಯಾಗಿ ಟ್ರೀಟ್ ಮಾಡ್ತಿದ್ದಂದ್ರ, ಅವ್ರಿಗೊಂದು ಗೈಡೆನ್ಸ್ ಚಲೋ ಕೊಡ್ತಿದ್ದಪ್ಪ ಅಂತಂದ್ರ ಏನಾದಿದ್ರಿ, ಎಲ್ಲರೂ ಏನಪ್ಪಾ ಅಂತಂದ್ರ ಈ ಲೀಡರ್ನ ಮೆಚ್ತಾರ, ಅವಂಗ ರೆಸ್ಪೆಕ್ಟ್ ಕೊಡ್ತಾರ. ಸೊ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ನೈತಿಕತೆ, ಮೊರಲ್ ಅಥವಾ ಮೊರಾಲಿಟಿನ ಇಂಪ್ರೂವ್ ಮಾಡ್ಬೇಕು. ಅದು ಒಳ್ಳೇದಿರ್ಬೇಕು ಯಾರ್ದ, ಒಬ್ಬ ಲೀಡರ್ ಇಂದ. This encourages job satisfaction and boosts morale, leading to a more positive work environment. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರ ಜಾಬ್ ಸ್ಯಾಟಿಸ್ಫಿಕೇಶನ್ ಕೂಡ ಇಂಪ್ರೂವ್ ಆಗ್ತತಿ. ಆಮೇಲೆ ಬೂಸ್ಟ್ಸ್ ಮೊರಾಲ್ ಅಂದ್ರ ನಮ್ಮ ನೈತಿಕತೆನೂ ಕೂಡ ಹೆಚ್ಚಿಗೆ ಆಗ್ತತಿ. ಹೆಚ್ಚಿಗೆ ಯಾರ್ದ್ರಿ, ಇದು ಲೀಡರ್ಶಿಪ್ ನ ನೈತಿಕತೆನೂ ಕೂಡ ಹೆಚ್ಚಿಗೆ ಆಗ್ತತಿ. ಆಮೇಲೆ ಹಂಗ ಈ ಕೆಲಸಗಾರರು ನೈತಿಕ ಅಗ್ದಿ ಏನಪ್ಪಾ ಅಂತಂದ್ರ ಇಫೆಕ್ಟಿವ್ ಆಗಿ ಕೆಲಸನ ಮಾಡ್ತಾರ, ಲೀಡಿಂಗ್ ಟು ಅ ಮೋರ್ ಪಾಸಿಟಿವ್ ವರ್ಕಿಂಗ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, third point is increases productivity. Strong relationship helps employees stay focused on their tasks and responsibilities. So ಒಬ್ಬ ಏನಪ್ಪಾ ಅಂತಂದ್ರೆ ಒಬ್ಬ ಲೀಡರ್ ಅದ, ಒಬ್ಬ ಸ್ಟ್ರಾಂಗ್ ಲೀಡರ್ ಇದ್ದಪ್ಪ ಅಂತಂದ್ರೆ ನಾವೇನ್ ಹೆಲ್ಪ್ ಮಾಡ್ತಾನಂದ್ರ ಎಂಪ್ಲಾಯೀಸ್ ಗಳಿಗೆ ಫೋಕಸ್ ಆಗಿರಾಕ, ನಿಗದಿತ ಒಂದು ಏನಪ್ಪಾ ಅಂತಂದ್ರೆ ಗೋಲ್ ಇರ್ತೈತಲ್ಲ ಅದನ್ನ ಮುಟ್ಟಾಕ, ಅದನ್ನ ತಲುಪಾಕ ಏನ್ ಮಾಡ್ತಾನಂದ್ರ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ನ ಕೊಡ್ತಾನ, ಆನ್ ದೇರ್ ಟಾಸ್ಕ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಈ ಗುರಿಗಳನ್ನ ಮುಟ್ಟೋದಕ್ಕೆ ಹೆಲ್ಪ್ ಮಾಡ್ಬೇಕಾದ್ರೆ ಲೀಡರ್ಶಿಪ್ ಅದ, ನಾವು ಕೆಲಸ ಮಾಡಂಗಿಲ್ಲ, ನಾವು ಲೀಡರ್ ಅದ ಏನು ಕೆಲಸ ಮಾಡಲ್ಲ, ಬರೀ ನಿಮ್ಗೆ ಕೆಲಸ ನಾವು ಅಂದ್ರಪ್ಪ ಅಂತಂದ್ರ ತನ್ನ ಎಂಪ್ಲಾಯೀಸ್ ಏನ್ ಮಾಡ್ತಾರಲ್ರಿ, ಅವರು ಆಲ್ಸಿ ಆಗ್ತಾರ, ಕೆಲಸ ಮಾಡಂಗಿಲ್ಲ, ಆಮೇಲೆ ಹಂಗ ಕುಂತ್ ಬಿಡ್ತಾರ. ಸೊ ಒಬ್ಬ ಲೀಡರ್ಗೆ ಇನ್ನೊಂದ್ ಏನ್ ಕ್ವಾಲಿಟಿ ಇರ್ಬೇಕು, ಹೆಂಗಾರೆ ಮಾಡಿ ಪ್ರೊಡಕ್ಟಿವಿಟಿ ತಮ್ಮ ಎಂಪ್ಲಾಯೀಸ್ ಹೆಚ್ಚಿಗೆ ಕೆಲಸ ಮಾಡ್ಬೇಕು, ಅಗದಿ ಸಮಾಧಾನ ಕೆಲಸ ಮಾಡ್ಬೇಕು ಅಂತ ಹೇಳಿ ಮನೋಭಾವನೆ ಯಾರಿಗಿರ್ಬೇಕಪ್ಪ ಅಂತಂದ್ರೆ ಲೀಡರ್ಶಿಪ್ ಇರಬೇಕು. ಅವ್ರ ಕಡೆನ ಅವನ ಎಂಪ್ಲಾಯೀಸ್ ಗಳನ್ನ ಹೋಗ್ಬೇಕು, ಸಿಬ್ಬಂದಿ ವರ್ಗದ ಅಗದಿ ಕೂಲ್ ಅಂಡ್ ಕಾಮ್ ಆಗಿ ವರ್ಕ್ ಮಾಡ್ಕೊಂತ ಇರ್ಬೇಕ್ರಿ. ಓಕೆ ನೋಡ್ರಿ, ಲೀಡರ್ ಸೆಟ್ ಕ್ಲಿಯರ್ ಗೋಲ್ಸ್, ಪ್ರೊವೈಡಿಂಗ್ ಪ್ರಾಪರ್ ಡೈರೆಕ್ಷನ್ ಅಂಡ್ ಎನ್ಶೂರಿಂಗ್ ದಟ್ ವರ್ಕ್ ಈಸ್ ಕಂಪ್ಲೀಟೆಡ್ ಎಫಿಷಿಯಂಟ್ಲಿ.
when employees understand what is expected of them and feel motivated, their productivity naturally increases. So leaders set clear goals. So leaders ಆದವ್ರು ಏನ್ ಮಾಡ್ಬೇಕ್ರಿ, ಕ್ಲಿಯರ್ ಆಗಿರುವಂತ ಗುರಿಗಳನ್ನ ಸೆಟ್ ಮಾಡಬೇಕು. ಪ್ರೊವೈಡ್ ಪ್ರಾಪರ್ ಡೈರೆಕ್ಷನ್, ಒಂದು ಕರೆಕ್ಟ್ ದಾರಿನ ತೋರಿಸಬೇಕಾಗ್ತತಿ. ಅಂಡ್ ಎನ್ಶೂರ್ ದಟ್ ವರ್ಕ್ ಇಸ್ ಕಂಪ್ಲೀಟೆಡ್ ಎಫಿಷಿಯಂಟ್ಲಿ. ಆಮೇಲೆ ಇನ್ನೂ ಒಂದ್ ಏನ್ ನೋಡ್ಕೋಬೇಕಪ್ಪ ಅಂತಂದ್ರ, ಯಾವುದೇ ರೀತಿಯಾದಂತ ಒಂದು ಎಂಪ್ಲಾಯಿಗೆ, ತನ್ನ ಸಿಬ್ಬಂದಿ ವರ್ಗದವರಿಗೆ, ಸಿಬ್ಬಂದಿಗೆ ಕೆಲಸವನ್ನ ಸಪರೇಟ್ ಕೆಲಸವನ್ನ ಕೊಟ್ಟಿರ್ತಾರಲ್ಲ, ಆ ಕೆಲಸವನ್ನ ಅವರು ಕ್ಲಿಯರ್ ಆಗಿ ಮಾಡತಾರೋ ಇಲ್ಲೋ, ಕರೆಕ್ಟ್ ಆಗಿ ಮಾಡತಾರೋ ಇಲ್ಲೋ ನೋಡುವಂತ ಕರ್ತವ್ಯ ಯಾರ್ದ್ರಿಪ್ಪ ಇಲ್ಲಿ, ಲೀಡರ್ ಆಗಿರ್ತತಿ. ವೆನ್ ಎಂಪ್ಲಾಯೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ದಮ್ ಅಂಡ್ ಫೀಲ್ ಮೋಟಿವೇಟೆಡ್, ದೇರ್ ಪ್ರೊಡಕ್ಟಿವಿಟಿ ನ್ಯಾಚುರಲಿ ಇನ್ಕ್ರೀಸಸ್. ಸೊ ಎಂಪ್ಲಾಯಿಗಳಿಗೆ ತಿಳಿತು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು, ಏನಪ್ಪಾ ಅಂತಂದ್ರೆ ತಮ್ಮಿಂದ ಏನ್ ಆಗ್ಬೇಕಾಗಿತ್ತು ಅನ್ನೋದು ಅರ್ಥ ಮಾಡ್ಕೊಂಡ್ರ ಅವ್ರಿಗೆ ಏನಾದಿದ್ರಿ, ಮೋಟಿವೇಟ್ ಆತರ. ನೋಡ್ರಿ, ಒಬ್ಬ ವ್ಯಕ್ತಿ, ಒಬ್ಬ ಲೀಡರ್ ಅದಾವ, ಬರೀ ಬೇರೆದರ ಮೇಲೆ ಕೆಲಸ ಹೇರಿ ಕೂತಪ್ಪ ಅಂತಂದ್ರೆ ಅದೇನೂ ಅಲ್ಲ, ಅವ್ರಿಗೆ ಕೆಲಸ ತಿಳಿಸ್ಬೇಕಾಗಿತ್ತು. ಆಮೇಲೆ ಈ ಎಂಪ್ಲಾಯೀಸ್, ಸಿಬ್ಬಂದಿಗಳು ಅವ್ರು ಮಾಡುವಂತ ಕೆಲಸ ಎಷ್ಟು ಇಂಪಾರ್ಟೆಂಟ್ ಐತಿ ಅನ್ನೋದನ್ನ ಒಬ್ಬ ಲೀಡರ್ ಅವರಿಗೆ ಗುರುತಿಸಿಕೊಡ್ಬೇಕಾಗತ್ತೆ. ಅಂದಾಗ ಮಾತ್ರ ಈ ಒಂದು ಏನಪ್ಪಾ ಅಂತಂದ್ರ ಕಂಪನಿ ಅಂದ್ರೆ ಸಂಸ್ಥೆ, ಒಂದು ಆರ್ಗನೈಸೇಷನ್ ಡೆವಲಪ್ ಆಗಕ್ಕೆ ಸಾಧ್ಯ ಐತಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಫೋರ್ತ್ ಪಾಯಿಂಟ್, ಪ್ರಮೋಟ್ಸ್ ಆರ್ಗನೈಸೇಷನಲ್ ಗ್ರೋತ್. ಸೊ ಇವೆಲ್ಲಾ ಕ್ವಾಲಿಟಿಯಿಂದ ಏನಾದ್ರೂ ಒಬ್ಬ ಲೀಡರ್ ಕರೆಕ್ಟ್ ಇದ್ದಪ್ಪ ಅಂದ್ರೆ ಒಂದು ಈ ಸಂಸ್ಥಾನ ಅಥವಾ ಸಂಸ್ಥೆ ಚಂದ ಬೆಳವಣಿಗೆ ಆಗ್ತೈತಿ. ಓಕೆ, ಇದರಿಂದ ಉತ್ತೇಜನಗೊಳ್ತೈತಿ ಅಂತ ಹೇಳಿ ನೋಡ್ಬೋದು. ಸೊ ಆರ್ಗನೈಸೇಷನ್ ಏನಾಗತ್ತಪ್ಪ ಅಂದ್ರೆ ಬಹಳ ಡೆವಲಪ್ಮೆಂಟ್ ಆಗ್ತೈತಿ ಅಂತ ಹೇಳಿ ನೋಡ್ಬೋದು. ನೋಡ್ರಿ, ಲೀಡರ್ಸ್ ಪ್ಲೇ ಅ ಕೀ ರೋಲ್ ಇನ್ ದ ಡೆವಲಪ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಆಫ್ ಅನ್ ಆರ್ಗನೈಸೇಷನ್. ದೇ ಮೇಕ್ ಇಂಪಾರ್ಟೆಂಟ್ ಡಿಸಿಷನ್ಸ್, ಪ್ಲಾನ್ ಸ್ಟ್ರಾಟಜೀಸ್ and guide employees in achieving long-term goals. So leaders play what? They play a very important key role. ಒಂದು ಬಹಳ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ, ಓಕೆ, ಒಂದು ಒಬ್ಬ ನಾಯಕತ್ವದ ಗುಣ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಸಂಸ್ಥೆಯ ಬೆಳವಣಿಗೆ ಆಮೇಲೆ ಅದರ ಪ್ರೋಗ್ರೆಸ್ ಅನ್ನ ನೋಡ್ಕೊಳ್ಳೋದು ಯಾರಿ, ಒಬ್ಬ ಲೀಡರ್. ದೇ ಮೇಕ್ ಇಂಪಾರ್ಟೆಂಟ್ ಡಿಸಿಷನ್ಸ್. ಸೊ ಈ ಲೀಡರ್ಸ್ ಅವರು ಎಲ್ಲಾ ರೀತಿಯಾದಂತ ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ಅನ್ನ ತಗೋತಾರ, ಪ್ಲಾನ್ ಗಳನ್ನ ಮಾಡ್ತಾರ, ಸ್ಟ್ರಾಟಜೀಸ್ ಗಳನ್ನ ಮಾಡ್ತಾರ. ಆಮೇಲೆ ಎಂಪ್ಲಾಯಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಮೋಟಿವೇಟ್ ಮಾಡ್ತಾರ. ಏನ್ ಮೋಟಿವೇಟ್ ಮಾಡ್ತಾರಿ, ತಮ್ಮ ಗೋಲ್ ಗಳನ್ನ, ಆಬ್ಜೆಕ್ಟಿವ್ಸ್ ಗಳನ್ನ ಕಂಪ್ಲೀಟ್ ಮಾಡೋ ಸಂಬಂಧ ಮೋಟಿವೇಟ್ ಮಾಡೋರು ಯಾರು, ಲೀಡರ್. ಸೊ ಲೀಡರ್ ನ ಪಾತ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಮಾಡಿ ಸ್ಟೂಡೆಂಟ್ಸ್. ನೋಡ್ರಿ, ಇಂಪ್ರೂವ್ಸ್ ಮಾರಲ್ ಆಗಿರ್ಬೋದು, ಇನ್ಕ್ರೀಸಸ್ ಪ್ರೊಡಕ್ಟಿವಿಟಿ, ಪ್ರಮೋಟ್ಸ್ ಆರ್ಗನೈಸೇಷನಲ್ ಗ್ರೋತ್. ಆಲ್ ದೀಸ್ ಕ್ವಾಲಿಟೀಸ್ ಆರ್ should and must require to the leader. Okay, ಒಬ್ಬ ಲೀಡರ್ ಅವರಿಗೆ ಇವೆಲ್ಲ ಬೇಕಾಗಿರ್ತೈತಿ. ಗುಡ್ ಲೀಡರ್ಶಿಪ್ helps organization adapt to changes, solve problems and achieve sustainable growth. ಸೊ ಒಬ್ಬ ಒಳ್ಳೆ ಲೀಡರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಆರ್ಗನೈಸೇಷನ್ ಅನ್ನ ಬೆಳ್ಸಕ್ ನೋಡ್ತಾನ, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಅಡಾಪ್ಟ್ ಮಾಡ್ತಾನೆ ಚೇಂಜಸ್ ಗಳಿಗೆ. ಸೊ ನೋಡ್ರಿ, ಒಂದು ಸಂಸ್ಥೆ ಹಂಗ ಬೆಳ್ಕೊಂತಿರ್ಬೇಕಪ್ಪ ಅಂತಂದ್ರ ಅದು ತನ್ನ ಒಂದು ಕೆಲಸವನ್ನ, ಕಾರ್ಯವನ್ನ ಬೇರೆ ರೀತಿ ಅಂದ್ರ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿರ್ಬೇಕು. ಅಥವಾ ಕೆಲಸಕ್ಕ ಮಂದಿಗೆ ನೋಡ್ರಿ, ಜನ, ಪೀಪಲ್ ನೀಡ್ ಚೇಂಜ್. ಸೊ ಆ ಚೇಂಜಸ್ ಗೆ ಅದು ಇನ್ವಾಲ್ವ್ ಇತ್ತು. ಒಂದು ಆರ್ಗನೈಸೇಷನ್ ಆ ಚೇಂಜ್ ಗೆ, ಡೆವಲಪ್ಮೆಂಟ್ ಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಅಂದ್ರೆ ಎಂಪ್ಲಾಯೀಸ್ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ರಪ್ಪ ಅಂತಂದ್ರ ಅವಾಗ ಮಾತ್ರ ಒಂದು ಸಂಸ್ಥೆ ಬೆಳಿತೈತಿ, ಬೆಳವಣಿಗೆ ಆಗ್ತೈತಿ ಅನ್ನೋದನ್ನ ನೋಡ್ತೇವೆ. ಸೊ ಅದ್ರ ಯಾರ ಕರ್ತವ್ಯ ರೀ, ಒಬ್ಬ ಲೀಡರ್ ಕರ್ತವ್ಯ. ನೋಡ್ರಿ, BSNL ಸಿಮ್ ಇಲ್ಲಿವರೆಗೂ ಒಂದು ಎಕ್ಸಾಂಪಲ್ ಕೊಡೋದು ನಿಮ್ಗ, ಒಂದು 2015-16 ಜಿಯೋ ಬರೋಕ್ಕಿಂತ ಮುಂಚೆ BSNL ಸಿಮ್ ಬಹಳ ಜನ ಯೂಸ್ ಮಾಡ್ತೀವಿ. ಯಾವಾಗ ಜಿಯೋ ಬಂತು ಎಲ್ಲಾನು ಚೇಂಜ್ ಆದ್ರಿ. ದ ಮಾರ್ಕೆಟ್ ಹಸ್ ಬಿನ್ ಶಿಫ್ಟೆಡ್. ಅವ್ರು ಅಗ್ದಿ ಚೀಪ್ ಅಂಡ್ ಬೆಸ್ಟ್ ಆಮೇಲೆ ಹೈಯೆಸ್ಟ್ ನೆಟ್ವರ್ಕ್ ಪ್ರೊವೈಡರ್ ಇದ್ರು. ಆಮೇಲೆ ಏನಪ್ಪಾ ಅಂತಂದ್ರೆ ಲೀಡರ್ ಬೋಲ್ಡ್ ಡಿಸಿಷನ್ಸ್ ತಗೊಳ್ಳಿಲ್ಲ, ಅಥವಾ ಗವರ್ಮೆಂಟ್ ಬೋಲ್ಡ್ ಡಿಸಿಷನ್ಸ್ ತಗೊಳ್ಳಿಲ್ಲ. 5G ಸೆಕ್ಟರ್ 4G ಸೆಕ್ಟರ್ ಜಲ್ದಿ ಲಾಂಚ್ ಮಾಡ್ಲಿಲ್ಲ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ BSNL ಫ್ಲಾಪ್ ಅಂತ ನೋಡ್ತೀವಿ. ಅಂದ್ರ ಚೇಂಜ್ ಆದಂಗ ಆ ಒಂದು ಆರ್ಗನೈಸೇಷನ್ ಚೇಂಜ್ ಆಗ್ಬೇಕು. ಆ ಆರ್ಗನೈಸೇಷನ್ ಚೇಂಜ್ ಆಗ್ಬೇಕಂದ್ರೆ ಲೀಡರ್ ಕೂಡ ಬಹಳ ಇಂಪಾರ್ಟೆಂಟ್. ಲೀಡರ್ ಚೇಂಜ್ ಆದ್ರೆ ಎಂಪ್ಲಾಯಿ ಚೇಂಜ್ ಆದ್ರ, ಎಂಪ್ಲಾಯಿ ಚೇಂಜ್ ಆದ್ರ ಸಂಸ್ಥೆನೂ ಕೂಡ ಬೆಳವಣಿಗೆ ಆಗ್ತೈತಿ. ಓಕೆ, ಪ್ರಾಬ್ಲಮ್ ಸಾಲ್ವಿಂಗ್, ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಕೂಡ ಒಬ್ಬ ಲೀಡರ್ ಹೇಳ್ಕೊಡ್ಬೇಕಾಗೈತಿ. ಆಮೇಲೆ ಅಚೀವ್ ಸಸ್ಟೈನಬಲ್ ಗ್ರೋತ್. ಇದರಿಂದ ಏನಪ್ಪಾ ಅಂತಂದ್ರೆ ಕ್ರಮೇಣವಾಗಿ ಏನಪ್ಪಾ ಅಂತಂದ್ರೆ ಗ್ರೋತ್ ನಾವು ನೋಡ್ಕೊಂತ ಬರ್ತೀವಿ. ಸೊ ದೀಸ್ ಆರ್ ದಿ 4 ಪಾಯಿಂಟ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನೂ ಪಾಯಿಂಟ್ಸ್ ಗಳದಾವ, ನಾ ಇಲ್ಲಿವರೆಗೂ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಡೂ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ದಿಸ್ ವಿಡಿಯೋ. ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಮಾಡಿ ಸ್ಟೂಡೆಂಟ್ಸ್, ಆದಷ್ಟು ಶೇರ್ ಮಾಡ್ರಿ. ಹಂಗಾಗಿ ಮುಂದಿನ ವಿಡಿಯೋ ಒಳಗೆ ಏನಪ್ಪಾ ಅಂತಂದ್ರೆ ಲೀಡರ್ಶಿಪ್ ಆಗಿರ್ಬೋದು,
ಆಮೇಲೆ ಈ ನಮ್ಮ ಕ್ರಿಯೇಟಿವಿಟಿ, ನಿಮ್ಮ ಸಾಫ್ಟ್ ಸ್ಕಿಲ್ಸ್ ಒಳಗೆ ಯಾವ್ಯಾವ ಬರ್ತಾವಲ್ಲ ಅವನಷ್ಟು ಹೇಳ್ತೇನೆ. ಆಮೇಲೆ ಒಂದಿಷ್ಟು ಲೆಸನ್ಸ್ ಗಳು ಕೂಡ ನಾನು ವಿಡಿಯೋಸ್ ಅನ್ನ ಇನ್ ಮುಂದೆ ವಿಡಿಯೋನ ಮಾಡಿ ಹಾಕ್ತೇನೆ. ಓಕೆ, ಫಿಫ್ತ್ ಪಾಯಿಂಟ್ ನೋಡ್ರಿ, builds a positive work culture. A good leader creates a healthy and supportive workplace environment. By promoting respect, fairness, and open communication, leaders build a culture where employees feel comfortable sharing ideas and working creatively. A positive work culture leads to better relationships and overall organizational success. So, builds a positive work culture. ಸೊ ಏನಪ್ಪಾ ಅಂತಂದ್ರ ಈ ಒಂದು ಸಂಸ್ಥೆ ಬೆಳವಣಿಗೆ ಆಗ್ಬೇಕಪ್ಪ ಅಂತಂದ್ರ ಒಂದು ಸಂಸ್ಕೃತಿಯನ್ನ ಒಂದು ಒಂದು ಒಳ್ಳೆ ಏನಪ್ಪಾ ಅಂತಂದ್ರ ಸಕಾರಾತ್ಮಕ ಒಂದು ಕೆಲಸವನ್ನ ನಾವು ಮಾಡ್ಬೇಕಂತ ಹೇಳಿ ನಾವು ನೋಡ್ಬೇಕು. ಓಕೆ, ಆ ಈ ಕೆಲಸ ಆಗಿರ್ಬೋದು, ಆಮೇಲೆ ಒಂದು ಒಳ್ಳೆ ವಾತಾವರಣವನ್ನು ನಿರ್ಮಿಸುವಂತದ್ದು ಯಾವ್ದು ಮಾಡ್ತೈತ್ರಿ, ಒಬ್ಬ ಲೀಡರ್ ಮಾಡ್ತಾನ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, a good leader creates a healthy and supportive workplace. ಸೊ ಒಬ್ಬ ಒಳ್ಳೆ ಲೀಡರ್ ನಾವ್ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಹೆಲ್ದಿ ಅಂಡ್ ಸಪೋರ್ಟಿವ್ ವರ್ಕ್ ಪ್ಲೇಸ್ ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾನ. ತನ್ನ ಸುತ್ತಮುತ್ತಲ ಎಲ್ಲರೂ ಖುಷಿಯಿಂದ ಇರಬೇಕು, ಎಲ್ಲರೂ ಕೆಲಸ ಮಾಡ್ಕೊಂತಿರ್ಬೇಕು, ಎಲ್ಲರೂ ಸಮಾಧಾನದಿಂದ ಇರಬೇಕು ಅನ್ನೋದನ್ನ ನೋಡ್ಬೇಕಾಗಿದ್ದು ಯಾರು ಇಲ್ಲಿ ಲೀಡರ್ ಮಾಡ್ಬೇಕು. ಸೊ ಲೀಡರ್ನ ಏನಪ್ಪಾ ಅಂತಂದ್ರ ಅದೇ ಆದ ನಿಮ್ಗ ಫಾರ್ ದ ಡೆವಲಪ್ಮೆಂಟ್ ಆಫ್ ಎನಿ ಇನ್ಸ್ಟಿಟ್ಯೂಷನ್, ಆರ್ಗನೈಸೇಷನ್, ಎನಿ ವರ್ಕ್ ಪ್ಲೇಸ್, a leader is whole and soul. Leader is whole and soul in the sense he lays lot of influence on his employees or the team or or his colleagues. Okay, he plays a very important and powerful role in the overall development of the organization. ಒಂದು ಆರ್ಗನೈಸೇಷನ್ ಡೆವಲಪ್ ಆಗ್ಬೇಕಂದ್ರೆ ಬಹಳಷ್ಟು ಒಂದು ಏನಪ್ಪಾ ಅಂತಂದ್ರೆ ಶ್ರೇಯಸ್ಸು ಯಾರಿಗೆ ಹೋಗ್ಬೇಕು, ಒಳ್ಳೆ ಕೆಲಸ ಆಗೋ ರೀತಿ ಎಲ್ಲ ಚಲೋ ನೋಡ್ಕೊಂಡು ಹೊಂಟಿರಪ್ಪ ಅಂತಂದ್ರೆ ಶ್ರೇಯಸ್ ಯಾರಿಗೆ ಸಲ್ತಿರೋದು, ಒಬ್ಬ ಲೀಡರ್ಗೆ ಸಲ್ತಿರ್ತೈತಿ. ನೆಕ್ಸ್ಟ್ ನೋಡ್ರಿ, ಬೈ ಪ್ರಮೋಟಿಂಗ್ ರೆಸ್ಪೆಕ್ಟ್, ಫೇರ್ನೆಸ್ ಅಂಡ್ ಓಪನ್ ಕಮ್ಯುನಿಕೇಶನ್, ಲೀಡರ್ಸ್ ಬಿಲ್ಡ್ ಅ ಕಲ್ಚರ್ ವೇರ್ ಎಂಪ್ಲಾಯೀಸ್ ಫೀಲ್ ಕಂಫರ್ಟೇಬಲ್ ಶೇರಿಂಗ್ ಐಡಿಯಾಸ್ ಅಂಡ್ ವರ್ಕಿಂಗ್ ಕ್ರಿಯೇಟಿವ್ಲಿ. ಸೊ ಏನಾಗತ್ತಂದ್ರೆ ಇಲ್ಲಿ ಒಬ್ಬ ಲೀಡರ್ ನೋಡ್ರಿ ಪಾಯಿಂಟ್ಸ್ ಮತ್ತೆ ರಿಪೀಟ್ ಆಗತ್ತವ. ಪ್ರಮೋಟಿಂಗ್ ರೆಸ್ಪೆಕ್ಟ್, ಎಂಪ್ಲಾಯೀಸ್ ನಡಕ್ಕೆ, ಸಿಬ್ಬಂದಿ ವರ್ಗದ ನಡಕ ರೆಸ್ಪೆಕ್ಟ್ ಅನ್ನ ಉಳಿಸ್ಕೊಂಡು ಹೋಗ್ಬೇಕು. ಆಮೇಲೆ ಹಂಗ ಇನ್ನೊಬ್ಬರ ಎಂಪ್ಲಾಯಿಗಳ ಒಂದು ರೆಸ್ಪೆಕ್ಟ್ ಕೂಡ ತಕೊಂಡ್ ಹೋಗ್ಬೇಕು. ಫೇರ್ನೆಸ್, ಯಾವತ್ತು ಯಾರಿಗೂ ಏನು ಮೋಸ ಮಾಡಬಾರ್ದು, ತಾರತಮ್ಯ ಮಾಡಬಾರ್ದ್ರಿ, ಒಬ್ರಿಗೊಂದು ಮಾಡಬಾರ್ದು. ಒಬ್ಬ ಎಂಪ್ಲಾಯಿ ಕೆಲಸ ಮಾಡತಾನ, ಇನ್ನೊಬ್ಬ ಎಂಪ್ಲಾಯಿನು ಸೇಮ್ ಕೆಲಸ ಮಾಡಿದ್ರು ಅನ್ನಂದ್ರ ಅವ್ರಿಬ್ರಿಗೂ ಸಮಾನತೆ ನೋಡ್ಬೇಕು. ಒಬ್ಬ ಕೆಲಸ ಭಾರಿ ಮಾಡ್ರ, ಇನ್ನೊಬ್ಬ ಕೆಟ್ಟ ಮಾಡ್ಯಾರ, ಅಥವಾ ಅವೇನು ಮಾಡಿಲ್ಲ ಅನ್ನೋದು ಅಲ್ಲ. ಸೊ ಫೇರ್ನೆಸ್ ಇಂದ ನೋಡ್ಕೋಬೇಕಾಗತಿ. ಅಂಡ್ ಓಪನ್ ಕಮ್ಯುನಿಕೇಶನ್ ಹೆಂಗಿರ್ಬೇಕಪ್ಪ ಅಂತಂದ್ರೆ ಬಹಳಷ್ಟು ಓಪನ್ ಆಗಿರ್ಬೇಕು. ಯಾವುದೂ ಒಂದು ಮುಗ್ಧವಾಗಿ ಪ್ರೈವೇಟ್ ಆಗಿ ಯಾವ್ದಾದ್ರು ರೀತಿ ಕಮ್ಯುನಿಕೇಶನ್ ಆಗಿರಬಾರ್ದು. ಇಟ್ ಮಸ್ಟ್ ಬಿ ಓಪನ್ ಕಮ್ಯುನಿಕೇಶನ್ ಅಂದ್ರೆ ಓಪನ್ ಆಗಿ ಅವ್ನಿಗೆ ಏನ್ ಅನಿಸಿಕೆಗಳದಾವ ಅವನ್ನೆಲ್ಲಗಳನ್ನ ಹೇಳ್ಬೇಕಾಗ್ತದೆ ಕೆಲಸದ ವಿಷಯದೊಳಗ. ಓಕೆ, ಲೀಡರ್ಸ್ ಬಿಲ್ಡ್ ಅ ಕಲ್ಚರ್ ವೇರ್ ಎಂಪ್ಲಾಯೀಸ್ ಫೀಲ್ ಕಂಫರ್ಟೇಬಲ್ ಶೇರಿಂಗ್ ಐಡಿಯಾಸ್ ಅಂಡ್ ವರ್ಕ್ ಕ್ರಿಯೇಟಿವ್ಲಿ. ಸೊ ಲೀಡರ್ ನಾವ್ ಏನಪ್ಪಾ ಅಂತಂದ್ರ ಬೇರೆಯವರ ಒಂದು ಐಡಿಯಾಗಳನ್ನು ಕೂಡ ಸ್ವೀಕಾರ ಮಾಡುವಂಗಿರ್ಬೇಕು. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಒಂದು ವರ್ಕ್ ಪ್ಲೇಸ್ ಒಳಗ ಕ್ರಿಯೇಟಿವಿಟಿನ ನೋಡ್ಬೋದು. ಸೊ ಎಲ್ಲರಿಗೂ ಒಂದೊಂದು ಕ್ವಾಲಿಟೀಸ್ ಇರ್ತದ, ನಿಮ್ಗೆ ಇದೇ ಹೇಳಿದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ. ಸೊ ಆ ಕ್ವಾಲಿಟೀಸ್ ನ ಹೊರ ತೆಗೆಯೋದು ಹೆಂಗಾಗತ್ತಪ್ಪ ಅಂತಂದ್ರ ಲೀಡರ್ ಬಹಳ ಫ್ರೀ ಇರ್ಬೇಕಾಗತಿ. ಎಲ್ಲರ ಒಂದು ಒಪ್ಪಿಗೆಗಳಾಗಿರ್ಬೋದು, ಅದು ಎಲ್ಲರ ಒಂದು ಏನಪ್ಪಾ ಅಂತಂದ್ರ ಎಕ್ಸ್ಪ್ಲೇನ್ ಮಾಡುವಾಗ ಸುಮ್ ಕುಂಡಿರ್ಬೇಕಾಗತಿ. ಆಮೇಲೆ ಎಲ್ಲ ಒಂದಿಷ್ಟು ವಿಷಯಗಳನ್ನ ಕೇಳಬೇಕಾಗತಿ. ಯಾವ್ದು ಕೇಳ್ಬೇಕು, ಯಾವ್ದು ಬಿಡ್ಬೇಕು ಅನ್ನೋದು ಲಾಸ್ಟ್ ಡಿಸಿಷನ್ ತಗೊಂಡು ಇಡಿರ್ತಾನ. ಆದ್ರೆ ಯಾರಿಗಾರ ಕಂಡ್ರೆ ಒಂದಿಷ್ಟು ಕ್ವಾಲಿಟೀಸ್ ಇರ್ತಾವ, ಒಂದಿಷ್ಟು ಐಡಿಯಾಸ್ ಇರ್ತಾವ. ಆ ಐಡಿಯಾನ ನಾವು ತಗೋಬೇಕಂತೈತಿ ಹೇಳಿ ಒಬ್ಬ ಲೀಡರ್ ಕಳ್ಕೋಬೇಕಾಗೈತಿ. ಓಕೆ, ಅ ಪಾಸಿಟಿವ್ ವರ್ಕ್ ಕಲ್ಚರ್ ಲೀಡ್ಸ್ ಟು ಬೆಟರ್ ರಿಲೇಶನ್ಶಿಪ್ಸ್. ಸೊ ಒಬ್ಬ ಲೀಡರ್ ಏನಪ್ಪಾ ಅಂದ್ರೆ ಪಾಸಿಟಿವ್ ವರ್ಕ್ ಕಲ್ಚರ್ ನ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ರಿಲೇಶನ್ಶಿಪ್ ಕೂಡ ಎಂಪ್ಲಾಯೀಸ್ ಗಳಿಗೆ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಿರ್ತೈತಿ. ಅಂಡ್ ಓವರ್ ಆಲ್ ಆರ್ಗನೈಸೇಷನ್ ಸಕ್ಸಸ್. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಒಂದು ಸಂಸ್ಥೆ ಬೆಳವಣಿಗೆ ಆಗ್ತೈತಿ ಅಂತ ಹೇಳಿ ನೋಡ್ಬೋದು. ಕನ್ಕ್ಲೂಷನ್ ನೋಡ್ರಿ, ಇನ್ ಕನ್ಕ್ಲೂಷನ್, leadership is essential in workplace because it guides employees, improves teamwork, motivates workers, and helps organizations achieve their goals effectively. ಸೊ ಒಂದು ಲೀಡರ್ ಅದಾವ ಏನಪ್ಪಾ ಅಂತಂದ್ರ ತನ್ನ ಒಂದು ಕೆಲಸದ ಪ್ಲೇಸ್ ಒಳಗ ಅವೇನ್ ಮಾಡ್ತಾನ, ಗೈಡ್ ಮಾಡ್ತಾನ, ಮಾರ್ಗದರ್ಶನವನ್ನು ತೋರಿಸ್ತಾನ. ಇಂಪ್ರೂವ್ಸ್ ಟೀಮ್ ವರ್ಕ್ ಅನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಬೇಕು, ಸುಧಾರಣೆಗೊಳಿಸ್ಬೇಕು ಅನ್ನೋದನ್ನ ನೋಡ್ತಾನ. ಮೋಟಿವೇಟ್ ಮಾಡ್ತಾನ. ಓಕೆ, ಹುರಿದುಂಬಿಸ್ತಾನ ಈ ಕೆಲಸದವರಿಗೆ. ಆಮೇಲೆ ಹೆಲ್ಪ್ಸ್ ಆರ್ಗನೈಸೇಷನ್ ಅಚೀವ್ ದರ್ ಗೋಲ್ಸ್ ಎಫೆಕ್ಟಿವ್ಲಿ. ಸೊ ಈ ಒಂದು ಸಂಸ್ಥೆಯ
ಗುರಿಗಳನ್ನ ಅಗ್ದಿ ಇಫೆಕ್ಟಿವ್ ಆಗಿ ಮುಟ್ಟುವಂಗ ಮಾಡೋದು ಯಾರ್ರಿ ಆ ಲೀಡರ್ ಮಾಡ್ತಾನ. ಸೊ ಲೀಡರ್ಶಿಪ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕೀ ಆಫ್ ಸಾಫ್ಟ್ ಸ್ಕಿಲ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದು ಸಾಫ್ಟ್ ಸ್ಕಿಲ್ ಪಾರ್ಟ್ 2. ಓಕೆ, ಎರಡನೇ ಭಾಗದೊಳಗ ಮೊದಲೇ ಪಾಯಿಂಟ್ ರೀ. ಸೊ ಇನ್ನು ಇಂಥವ್ ಏನದಾವ ಅಂದ್ರೆ 4 ಅದಾವ. ಇನ್ನ ಕ್ವಶನ್ಸ್ ಎಕ್ಸಾಂಪಲ್ ನೋಡ್ರಿ, ಕ್ವಶನ್ ಯಾವ್ದಾವ ಅಂತಂದ ಹೇಳಿ ಹೆಂಗ್ ಬರ್ಬೋದು. ಸೊ ನೀವೇನ್ ಮಾಡ್ರಿ ಅಂದ್ರ ಕ್ವಿಕ್ ಒಂದು ಸ್ಕ್ರೀನ್ ಶಾಟ್ ತಗೋಬಹುದು. ನಾ ಫಾಸ್ಟ್ ಆಗಿ ಓದ್ಕೊಂಡು ಹೋಗ್ತೇನೆ. ಡಿಫೈನ್ ಲೀಡರ್ಶಿಪ್ ಅಂಡ್ ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಲೈಫ್. Explain the qualities of an effective leader. Discuss the role of leadership in workplace success. Explain the different styles of leadership with example. Write a short note on democratic leadership. Explain the difference between a leader and a manager. Discuss the importance of communication in leadership. Explain how leadership helps in team building. Write a note on responsibilities of a leader in an organization. Discuss the role of leadership in decision making. 11th question is explain the concept of transformational leadership. 12th is discuss how leadership skills can be developed among students. 13th, explain the role of emotional intelligence in the leadership. 14th one, write a short note on ethical leadership. 15th and final question is discuss the challenges faced by leaders in modern organization. So my dear students, in these anything can be asked in the exam. ಇಷ್ಟು ಕ್ವಶನ್ಸ್ ಯಾವ್ದೇ ರೀತಿಯಿಂದ ಕ್ವಶನ್ಸ್ ಕೇಳಬಹುದು. ಆಮೇಲೆ ಯಾವ್ದೇ ರೀತಿ ಕೇಳಿದ್ರೂ ಕೂಡ ನಿಮ್ಗೆ ಅಲ್ಲಿ ಪಾಯಿಂಟ್ಸ್ ಕೊಟ್ಟರೆ ಆ ಪಾಯಿಂಟ್ಸ್ ಬರ್ದ್ರ ಸಾಕು. I hope you have understood this video, my dear students. All the best for your exams. And with that, if you have understood, if you have enjoyed the class, and if you think that this class is informative, do share, like this video, and subscribe to the YouTube channel. See you all in the next video, my dear friends. Thank you.